ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ನಮ್ಮ ಊರಲ್ಲಿ ಅಂದರೆ ನನ್ನ ತವರ ಮನೆ ಊರಲ್ಲಿ ಮಹೇಶ್ವರ ಜಾತ್ರೆ ಶುರುವಾಗಿದೆ. ಸೊ ಇವತ್ತು ಮಂಗಳವಾರ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ವೀರಗಾಸೆ ನೋಡೋದಕ್ಕೆ ಹೊರಟಿದ್ದೀವಿ. ಬೆಳಗಿನ ಜಾವ 3 ಗಂಟೆಯಿಂದನೇ ಇಲ್ಲಿ ವೀರಗಾಸೆ ಸ್ಟಾರ್ಟ್ ಆಗಿರುತ್ತೆ. ಬೆಳಗಿನ ಜಾವ ನಡೆಯುವಂತಹ ವೀರಗಾಸೆ ಹಾಗೂ ದೇವರ ಕುಣಿತನ ನೋಡೋಕೆ ಒಂಥರ ಚಂದ. ಬನ್ನಿ ಗಾಯ್ಸ್, ವೀರಗಾಸೆ ಹಾಗೂ ದೇವರ ಕುಣಿತನ ನೋಡ್ಕೊಂಬರೋಣ. ಮಾರುತಿ ಶನಿ ಪರಮಾತ್ಮ ನಾನು ಮಾಡುವ ಈ ಕಾಯಕವು ಈ ಭೂಲೋಕದಲ್ಲಿ ಶಾಶ್ವತವಾಗಿ ಉಳಿಯಲಿ. ಹೀಗೆಂದು ಬೇಡಿಕೊಂಡಾಗ ಯಾವ ನಮ್ಮ ಶನಿ ಪರಮಾತ್ಮನು ಎಲವ ಮುದ್ದು ಮಾರುತಿ ಆಂಜನೇಯ ಕುಮಾರ, ನಾನು ಇನ್ನು ಮುಂದೆ ಯಾರನ್ನು ಕಾಣುವುದಿಲ್ಲ. ನೀನು ನನ್ನನ್ನು ನಾಳೆ ಬಾ ನಾಳೆ ಬಾ ನಾಳೆ ಬಾ ಎಂದು ಕಾಡಿ ಕಾಡಿ ಇಂದಿನ ದಿವಸ ಹಿಂಸೆಯನ್ನು ಅನುಭವಿಸಿದೆ. ನಿನ್ನಿಂದ ನಾನು ಹಿಂಸೆಯನ್ನು ಅನುಭವಿಸಿದ್ದು ಶನಿವಾರ ಇರುವುದು. ಅದಕ್ಕೋಸ್ಕರವಾಗಿ ಅದೇ ವಾರವನ್ನು ನಿನಗೆ ಕೊಡುತ್ತೇನೆ ಎಂದು ಹೇಳಿ ಯಾವ ಶನಿ ಪರಮಾತ್ಮನು ಹನುಮಂತನಿಗೆ ಒಂದು ವಾರವನ್ನು ಕೊಟ್ಟನು, ಅದು ಶನಿವಾರ. ಅಂದಿನಿಂದ ಇಂದಿನವರೆಗೆ ಭೂಲೋಕದಲ್ಲಿ ಪ್ರತಿ ಶನಿವಾರ ಹನುಮಪ್ಪನ ವಾರವೆಂದು ಎಲ್ಲಾ ಭಕ್ತರು ಹನುಮಪ್ಪ ದೇವರಿಗೆ ಹೋಗಿ ಪೂಜಿಸಿ ಆರಾಧಿಸಿ ಬಂದರೆ ಯಾವ ಶನಿ ಕಾಟವೂ ನಮ್ಮನ್ನು ಕಾಡುವುದಿಲ್ಲ. ಇನ್ನು ನಾಳೆ ಬಾ ನಾಳೆ ಬಾ ನಾಳೆ ಬಾ ಎಂಬ 3 ಅಕ್ಷರಗಳ ಅರ್ಥವೇನೆಂದರೆ ನಾರದರ ಮಾತು ಕೇಳಿ ಶನಿ ಪರಮಾತ್ಮನ ಹನುಮಂತನನ್ನು ಕಾಣಲಿಕ್ಕೆ ಹೋದಾಗ ಹನುಮಂತನು ನಾಳೆ ಬಾ ಆದರಾತಿಥ್ಯ ಮಾಡುತ್ತೇನೆ ಎಂದು ಶನಿದೇವನಿಗೆ ಕಾಡಿದ್ದನಲ್ಲ. ನಾಳೆ ಬಾ ಎಂಬ 3 ಅಕ್ಷರಗಳು ಒಂದು ಗಾದಿಯಾಗಿ ಉಳಿದವು ದೇವ. ನವಬ್ರಹ್ಮದೋಳು ಮೇಲಾದ ದಕ್ಷ ಬ್ರಹ್ಮನ ಚಿರಾರಿದು ಹರಿದ ಜನಗೆ ಮುರಿದೆಲೆಯ ನಿನ್ನ ದೊರೆಯ ನಿನ್ನ ನಾರು ಸರಿ 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 ಎಂದವನು ಹಲ್ಲಮುರಿಯೇ ಬಹುಪದ
ಗಾಯ್ಸ್, ವೀರಗಾಸೆ ಹಾಗೆ ದೇವರ ಕುಣಿತನ ನೋಡ್ಕೊಂಬಂದ್ರಲ್ಲ. ಇವಾಗ ನೆಕ್ಸ್ಟು ವೀರಗಾಸೆ ಎಲ್ಲ ಮುಗಿದ ಮೇಲೆ ದೇವರಿಗೆ ಬೇಡ್ಕೊಂಡಿರ್ತಾರೆ ಮಹೇಶ್ವರನಿಗೆ ಅವರ ಮನದಾಸೆಯನ್ನು ನೆರವೇರಿದ್ರೆ ದೀಟ್ ನಮಸ್ಕಾರ ಆಗ್ತೀನಿ ಅಂತ. ಆ ದೀಟ್ ನಮಸ್ಕಾರನ ಮುಗಿಸ್ಕೊಂಡು ನಂತರ ಗಂಡು ಮಕ್ಕಳೆಲ್ಲ ಮಹೇಶ್ವರ ದೇವಸ್ಥಾನದ ಹತ್ರ ಊಟಕ್ಕೆ ಹೋಗ್ತಾರೆ. ಪ್ರಸಾದ ಇರುತ್ತೆ. ಹೆಣ್ಮಕ್ಳು ಹೋಗೋ ಆಗಿಲ್ಲ. ಹೆಣ್ಮಕ್ಳು ನೆಕ್ಸ್ಟ್ ಡೇ ಅಂದರೆ ನಾಳೆ ಬುಧವಾರ ಹೆಣ್ಮಕ್ಳು ಹಾಗೆ ಗಂಡು ಮಕ್ಕಳು ಎಲ್ಲರಿಗೂ, ಎಲ್ಲ ಜನಾಂಗದವರಿಗೂ ಈಶ್ವರ ದೇವಸ್ಥಾನದ ಹತ್ರ ಪ್ರಸಾದ ಇರುತ್ತೆ. ಸೊ ಹೆಣ್ಣುಮಕ್ಕಳು ಮಂಗಳವಾರ ಸಂಜೆ ಟೈಮಲ್ಲಿ ಹೋಗಿ ಬಾಳೆಹಣ್ಣು ಹಾಗೂ ಬೆಲ್ಲ ಪ್ರಸಾದನ ತೊಗೊಂಡು ಬರ್ತಾರೆ. ಓಕೆ ಫ್ರೆಂಡ್ಸ್, ನೋಡಿ ಈಗ ಮಹೇಶ್ವರ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನನ ಕಂಪ್ಲೀಟಾಗಿ ದೇವ್ರು ಕಾಣದೇ ರೀತಿಯಾಗಿ ಮುಚ್ಚಿರ್ತಾರೆ. ಸೊ ಇಲ್ಲಿಗೆ ಹೆಣ್ಮಕ್ಳು ಎಲ್ಲರೂ ಬಂದು ಬಾಳೆಹಣ್ಣು ಬೆಲ್ಲ ಪ್ರಸಾದನ ತಗೊಂಡು ಹೋಗ್ತಾರೆ. ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಮನೆ ಹತ್ರ ಸ್ವಲ್ಪ ರೀಲ್ಸ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ ರಿಲೇಟಿವ್ಸ್ ಜೊತೆ ಎಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಗೈಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.